ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಟಾಕ್ ವಿತ್ ಸ್ಯಾಮ್ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತೇನೆ. ದೇವ್ರ ಕೃಪೆಯಿಂದ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಎಂಬುದಾಗಿ ಭಾವಿಸ್ತೇನೆ. ಸೊ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ಸೇವಕರಿದ್ದಾರೆ. ಅಣ್ಣ, ನಿಮಗೂ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪಾಸ್ಟರ್. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ದೇವ್ರ ಕೃಪೆಯಿಂದ. ಸೊ ಓಕೆ, ಈ ದಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಈ ದಿನ ಟಾಪಿಕ್ ಬಂದು ಫಿಯರ್ ಆಫ್ ದ ಲಾರ್ಡ್. ಯೆಹೋವನ ಭಯವೇ ಜ್ಞಾನದ ಮೂಲ. ಯೆಹೋವನ ಭಯ ಅಂದರೆ ಏನು? ಮನುಷ್ಯರಲ್ಲಿ ಯಾಕೆ ದೇವರ ಮೇಲೆ ಭಯ ಇರಬೇಕು? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಅಂದರೆ ಆತನಲ್ಲಿ ಪ್ರೀತಿ ಇದೆ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಅತಿ ಭಯಂಕರವಾದದ್ದು. ಅಂದರೆ ಅದರಲ್ಲಿ ಬೀಭತ್ಸ ಇದೆ. ಯೆಹೋವನು ಮನುಷ್ಯರ ನಡವಳಿಕೆಯನ್ನು ಕಂಡು ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ವಾಕ್ಯ ಬರೀತದೆ ಆದಿಕಾಂಡ ಪುಸ್ತಕದಲ್ಲಿ. ಹಾಗಿದ್ರೆ ಆತನಲ್ಲಿ ದುಃಖ ಇದೆ, ಆತನಲ್ಲಿ ಎಲ್ಲ ಸಂಗತಿಗಳು ನೆರವೇರ್ತದೆ ಅಂತ ಮುಂದುವರೆದ ವಾಕ್ಯ ಬರೀತದೆ. ಸಂಪೂರ್ಣತೆಯ ಅವತರಣಿಕೆಯು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಾಗಿದ್ರೆ ದೇವರು ಎಲ್ಲ ಮಜಲುಗಳನ್ನು, ಯಾಕಂತಂದರೆ ತುಂಬ ಜನ ಏನು ಬೋಧಿಸ್ತಾರೆ ಅಂತಂದರೆ ದೇವರಿಗೆ ಎಮೋಷನ್ಸ್ ಇಲ್ಲ ಅನ್ನೋದನ್ನು. ಅವ್ರು ಎಮೋಷನಲ್. ನಮ್ಮ ದೇವರು ತುಂಬ ಎಮೋಷನಲ್. ಯಾಕಂತಂದರೆ ಆತನ ಹೋಲಿಕೆಗೆ ಸರಿಯಾಗಿ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ನಮ್ಮಲ್ಲಿ ಹ್ಯೂಮನ್ ಎಮೋಷನ್ಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಕೆಲವು ಕೆಲಸ ಮಾಡೇ ಮಾಡ್ತದೆ. ಸೊ ಹಾಗಿರ್ಬೇಕಾದ್ರೆ ಆತನ ಹೋಲಿಕೆಯಲ್ಲಿ ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿರುವಂಥ ನಮ್ಮ ಹತ್ರ ಅದು ಇರೋದಾದರೆ ಅದು ಖಂಡಿತವಾಗಿಯೂ ಕೂಡ ದೇವರ ಹತ್ರ ಇದೆ. ಸೊ ಹಾಗಿರ್ಬೇಕಾದ್ರೆ ದೇವರು ಪ್ರತಿಯೊಂದನ್ನು ಮತ್ತೆ ಅತಿ ವೈರಾಗ್ಯ ಉಳ್ಳವನು. ಆತನು ತನಗೆ ಸಲ್ಲತಕ್ಕಂಥ ಮರ್ಯಾದೆನ ಇನ್ನೊಬ್ಬರಿಗೆ ಸಲ್ಲೋದಕ್ಕೆ ಕೊಡೋದಿಲ್ಲ. ಸೊ ಈ ಎಲ್ಲ ವಿಚಾರದಲ್ಲಿ ಆತನು ಅನೇಕ, ಈಗ ನವರಸಗಳು ಅಂತ ನಾವೇನು ಕರಿತೀವಿ, ಆ ಎಲ್ಲ ನವರಸಗಳು ಆತನಲ್ಲಿ ಕಾರ್ಯ ಮಾಡೇ ಮಾಡ್ತದೆ. ಅದು ಕಾರುಣ್ಯ ಇರ್ಬೋದು ಅಥವಾ ಶೃಂಗಾರ ಇರ್ಬೋದು. ಶೃಂಗಾರ ಅಂದ ತಕ್ಷಣ ಯಾವುದೋ ಹೆಣ್ಣನ್ನು ನೋಡಿ ಶೃಂಗಾರತ್ತೇನಲ್ಲ, ಆತನ ಜೀವ ವೈವಿಧ್ಯತೆಯನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಆತನ ಪ್ರತಿಯೊಂದನ್ನು ಪ್ರತಿ ದಿವಸನೂ ನಿರ್ಮಿಸಿ ರೂಪಿಸಿ ಸ್ಥಾಪಿಸೋದ್ರ ಮುಖಾಂತರ ಅದನ್ನು ಇನ್ನೂ ಹೆಚ್ಚಾಗಿ ಚಂದ ಕಾಣಿಸ್ತಾನೆ. ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಆ ಮಾತನ್ನು. ಆತನಲ್ಲಿ ಬೀಭತ್ಸ ಇದೆ, ಆತನಲ್ಲಿ ಭೀಕರತೆ ಇದೆ, ಆತನಲ್ಲಿ ಶಾಂತರಸ ಇದೆ. ಸೊ ಹಾಗಿರ್ಬೇಕಾದ್ರೆ ನಮ್ಮಲ್ಲಿ ಒಂದೊಂದು ಎಮೋಷನನ್ನು ಕಾಣುವಾಗ, ಯಾಕಂತಂದರೆ ನಿರ್ಲಿಪ್ತವಾದಂಥ ಸಂಗತಿಗಳನ್ನು ಕಾಣುವಾಗ ನಮಗೆ ಭಯ ಬರೋದಿಲ್ಲ. ಈಗ ಜಡ ವಸ್ತುಗಳನ್ನು ಕಾಣುವಾಗ ನಮಗೆ ಭಯ ಬರೋದಿಲ್ಲ. ಹಾಗೇನಾದರೂ ಭಯ ಬಂತು ಅಂದರೆ ನಾವು ಓವರ್ ಥಿಂಕಿಂಗ್ ಅಂತಲೇ ಅರ್ಥ. ಈಗ ಫಾರ್ ಎಕ್ಸಾಂಪಲ್, ಒಂದು ಊರಲ್ಲಿ ಒಬ್ಬ ಏನು ಮಾಡ್ತಾನೆ, ಹುಡುಗಿನ ನೋಡೋಕೆ ಹೋಗ್ತಾನೆ. ಹುಡುಗಿನ ನೋಡೋಕೆ ಹೋದಾಗ ಏನಾಗಿರ್ತದೆ, ಅವರು ಹುಡುಗಿ ಮನೆಯವ್ರು ಏನು ಮಾಡ್ತಾರೆ, ಅವನಿಗೆ ಊಟ ಹಾಕ್ತಾರೆ. ಊಟ ಹಾಕಿದಾಗ ನೀರು ತರೋದಕ್ಕೆ ಒಳಗಡೆ ಮದುವೆಯ ವಧು ಏನು ಹೇಳ್ತಾಳೆ, ನಿಶ್ಚಯವಾಗಬೇಕಾಗಿದ್ದಂಥ ಹೆಣ್ಣು ಮಗಳು ಒಳಗೆ ಹೋಗ್ತಾಳೆ. ತುಂಬ ಟೈಮ್ ಆದ ತಕ್ಷಣ ಬರೋದೇ ಇಲ್ಲ. ಅದ್ರ ಹಿಂದೆ ಅವ್ರ ಅಮ್ಮ ಹೋಗ್ತಾರೆ, ತುಂಬ ಟೈಮ್ ಆಗ್ತದೆ, ಬರೋದಿಲ್ಲ. ಅದ್ರ ಹಿಂದೆ ಅವ್ರ ಅಪ್ಪ ಹೋಗ್ತಾರೆ, ತುಂಬ ಟೈಮ್ ಆಗ್ತದೆ, ಬರೋದಿಲ್ಲ. ಇಲ್ಲೇನಾಯಿತು, ಮದುವೆ ಹುಡುಗನ ನಿಶ್ಚಯವಾಗಬೇಕಾಗಿದ್ದಂಥ ಹುಡುಗನ ಊಟನೂ ಮುಗಿದೋಯ್ತು. ಈಗ ಏನು ಮಾಡ್ತಿದ್ದಾರೆ, ಹೋಗಿ ಅಡುಗೆ ಮನೇಲಿ ನೋಡ್ತಿದ್ದಾರೆ, ಎಲ್ಲ ಮೂರೂ ಜನಗಳು ಅಂತ ಅಳ್ತಾ ಕೂತಿದ್ದಾರೆ. ಯಾಕೆ ಅಳ್ತಾ ಕೂತಿದ್ದಾರೆ ಅಂತಂದರೆ ಏನಿಲ್ಲ, ಅವ್ರು ಏನು ಹಂಡೆ ಇಟ್ಟಿದ್ರು, ಆಗಿನ ಕಾಲದಲ್ಲಿ ಹಂಡೆ ಇತ್ತು, ಆ ಹಂಡೆಯಲ್ಲಿ ನೀರು ಮುಗಿಸ್ಕೊಳ್ಬೇಕಾದ್ರೆ ಮೇಲ್ಗಡೆ ಒಂದು ಕೊಡ್ಲಿ ಇಟ್ಟಿದ್ದಾರೆ. ನನಗೆ ಮದುವೆಯಾಗಿ ಮದುವೆ ಆದ ನಂತರ ನನಗೊಂದು ಮಗುವಾಗಿ ಆ ಮಗು ಇಲ್ಲಿ ಹಂಡೆಗೆ ನೀರು ಕುಡಿಯೋದಕ್ಕೆ ಬಂದಾಗ ಆ ಕೊಡ್ಲಿ ಏನಾದರೂ ಕೆಳಗಡೆ ಬಿದ್ದು ನನ್ನ ಮಗು ಸತ್ತೋದ್ರೆ ಅಂತ ಅಳ್ತಿರ್ತಾಳೆ ಅವಳು. ಸೊ ಹೀಗೆ ಓವರ್ ಥಿಂಕಿಂಗ್ ಕೆಲವು ವಿಷಯದಲ್ಲಿ ನಾವು. ಸೊ ಆ ಜಡತೆಯನ್ನು ಕಂಡು, ನಾವು ಜಡತ್ವವನ್ನು ಕಂಡು ಹೆದರೋದಂದರೆ ನಾವು ಓವರ್ ಥಿಂಕಿಂಗ್. ಈಗ ಅನೇಕ ವಿಷಯಗಳಲ್ಲಿ ಇವಾಗ ಭೋರ್ಗರೆತದ ಅಲೆಗಳನ್ನು ನೋಡಿ ನಾವು ಕೆಲವು ಸರ್ತಿ ಹೆದರ್ತೇವೆ. ಆ ಭೋರ್ಗರೆತದ ಅಲೆಗಳನ್ನು ನೋಡಿ ನಾವು ಹೆದರುವಾಗ, ಅಥವಾ ಉಂಟಾಗತಕ್ಕಂಥ ಅನೇಕ ಅಲೆಗಳೋಪಾದಿಯ ಕಷ್ಟಗಳನ್ನು ನೋಡಿ ನಾವು ಹೆದರ್ತೇವೆ. ಅದು ನಮ್ಮಲ್ಲಿರುವಂಥ ಎಮೋಷನ್ಸ್ನೇ ಸೂಚಿಸ್ತದೆ. ನಮಗೆ ಭಾವನಾತೀತರಾಗಿದ್ದರೆ ನಮಗೆ ಆ ಭಾವನೆನೇ ಬರ್ತಾ ಇರಲಿಲ್ಲ, ಭಯದ ಭಾವನೆ ಬರ್ತಾ ಇರಲಿಲ್ಲ, ಅಥವಾ ಸುಖದ ಭಾವನೆ ಬರ್ತಾ ಇರಲಿಲ್ಲ, ಸಂತೋಷದ ಭಾವನೆ ಬರ್ತಾ ಇರಲಿಲ್ಲ. ಹೀಗೆ ಮನುಷ್ಯರಾದಂಥ ನಮ್ಮಲ್ಲಿ ಜಡತ್ವವನ್ನು ನೋಡಿ ಹೆದರಿದ್ರೆ ಅದು ಓವರ್ ಥಿಂಕಿಂಗ್ ಆಗುತ್ತೆ. ಅಥವಾ ಎಮೋಷನ್ಸನ್ನು ನಾವು
ಏನನ್ನಾದರೂ ವರ್ಗೀಕೃತಗೊಂಡಂಥ ಅಗಾಧತೆಯನ್ನು ಕಂಡಾಗ ನಮ್ಮಲ್ಲಿ ಕಂಡು ಬರುವಾಗ ಎಮೋಷನ್ಸ್ಗಳು ಅದು ಯಾವುದಾದ್ರೂ ಆಗಿರ್ಬೋದು, ಅದು ಪ್ರೀತಿ ಇರ್ಬೋದು ಅಥವಾ ಕಾಮ ಇರ್ಬೋದು ಅಥವಾ ಇನ್ಯಾವುದೇ ಸಂಗತಿಗಳಿರ್ಬೋದು ಅಥವಾ ಆಸೆ ಇರ್ಬೋದು ಅಥವಾ ಭೀಭತ್ಸ ಭೀಕರತೆಯನ್ನು ನೋಡಿ ಹೆದರ್ಕೊಳ್ಳುವಂಥ ಲಕ್ಷಣ ಇರ್ಬೋದು. ಈ ಎಲ್ಲ ಎಮೋಷನ್ಸ್ಗಳು ನಮ್ಮಲ್ಲಿ ಸರಿಸಾಮಾನ್ಯವಾಗಿ ಉಂಟಾಗ್ತದೆ. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ಈ ಹೆದರಿಕೆಯ ಭಾಗಕ್ಕೆ ಬಂದಾಗ ವರ್ಗೀಕರಣಗೊಳ್ತದೆ. ಮತ್ತೆ ಅಲ್ಲಿ ಹೆದರಿಕೆ, ಅಂಜಿಕೆ ಮತ್ತು ಭಯ, ಈ ಇಬ್ರಿಯ ಭಾಷೆಯಲ್ಲಿ ಬಳಸಲ್ಪಟ್ಟಿರುವಂಥ 3 ಮೂಲ ಪದಗಳನ್ನು ನಾನು ಅದರ ಉಚ್ಚಾರಣೆ ಸರಿ ಬರದೇ ಇರೋದ್ರಿಂದ ನಾನು ಅದನ್ನು ಉಚ್ಚರಿಸೋದಕ್ಕಿಂತ ಮುಂದೆ ನೋಡ್ತೇನೆ. ಯಾಕಂತಂದರೆ ಅದನ್ನು ನೋಡಿ ನಾಳೆ ದಿವಸ ಯಾರೂ ನನ್ನನ್ನು ಆಡ್ಕೊಳ್ಬಾರ್ದು, ಅದಕ್ಕೋಸ್ಕರ. ಸೊ ಆ ಮೂಲ ಭಾಷೆಯಲ್ಲಿ ಈ 3 ಸಂಗತಿಗಳಿಗೆ ಬಳಸಲ್ಪಟ್ಟಿರುವಂಥ ವಿಷಯಗಳು ಬೇರೆ, ಪದಗಳು ಬೇರೆ. ಹೆದರಿಕೆ, ಅಂಜಿಕೆ ಮತ್ತು ಭಯ. ಭಯ ಅಂತಂದ ಹೆದರಿಕೆ ಅಂತ ಬಂದಾಗ ಅಲ್ಲಿ ನಡುಕದಿಂದ ಕೂಡಿದಂಥ ಒಂದು ಏನು ಹೇಳ್ತೀವಿ ನಾವು ಅದನ್ನು, ನಡುಕದಿಂದ ಕೂಡಿರುವಂಥ ಒಂದು ರೀತಿಯಾದಂಥ ಕುಗ್ಗಿಸಲ್ಪಡುವಿಕೆ. ಎರಡನೇದು ಅಂಜಿಕೆ ಅಂತಂದಾಗ ನನಗೊಂದು ಕಾರ್ಯವನ್ನು ಮುನ್ನಡೆಸಲಿಕ್ಕೆ, ಉದಾಹರಣೆಗೆ ಹೇಳ್ಬೇಕಂತಂದರೆ ಈ ಹೆದರಿಕೆ ಬಗ್ಗೆ ಹೇಳೋದಾದರೆ ನಾಳೆ ಏನಾಗ್ತದೋ ಅನ್ನುವಂಥ ಸಂಗತಿಯಲ್ಲಿ ಈ ಪಾಳೆಯದವರು, ಯುದ್ಧ ಪಾಳೆಯದವರು ಕಾಯ್ತಾ ಇರ್ತಾರೆ. ಬೆಳಗ್ಗೆದ್ದು ನೋಡಿದ್ರೆ ಅವರೊಳಗೆ ಅವರೇ ಹೊಡೆದಾಡ್ಕೊಂಡು ಸತ್ತೋಗಿರ್ತಾರೆ. ದೇವ್ರೇನೋ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ಮುಂಚೆ ಇವರು ಹೆದರಿ ತಮ್ಮೊಳಗೆ ಕೊರಗ್ತಾರಲ್ಲ, ಇದು ಹೆದರಿಕೆ. ಇನ್ನು ಒಂದು ಅಂಜಿಕೆ ಬಗ್ಗೆ ಮಾತಾಡೋದಾದರೆ ಅವರ ಜೀವಿತದಲ್ಲಿ ನಾಳೆ ನಮ್ಮ ಜೀವಿತದಲ್ಲಿ ಇನ್ನೇನಾಗೋಗ್ತದೋ, ನಾಳೆ ನಾವು ಸೂರ್ಯವನ್ನು ಕಾಣ್ತೇವೋ ಇಲ್ವೋ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮುಂದೆ ಏನನ್ನೂ ಮಾರ್ಗವನ್ನು ಕಾಣದೆ ಅವರು ಮುಂದೆನೂ ಹೋಗದೆ ಹಿಂದೆನೂ ಹೋಗದೆ ಸ್ಟ್ರಕ್ ಆಗಿಬಿಡುವಂಥದ್ದು. ಹೇಗೆ ಅಂತಂದರೆ ಉದಾಹರಣೆಗೆ ರಫಿದೀಮ್ನಲ್ಲಿ ಐಗುಪ್ತರು ಹಿಂದೆ ಇದ್ದಾರೆ, ಕೆಂಪು ಸಮುದ್ರ ಮುಂದೆ ಇದೆ. ಈ ಸಮಯದಲ್ಲಿ ಉಂಟಾದದ್ದು ಅಂಜಿಕೆ. ಆದರೆ ಭಯ ಅನ್ನುವಂಥ ಪದ ಇಬ್ರಿಯ ಭಾಷೆಯಲ್ಲಿ ಬಳಸಲ್ಪಡುವಾಗ ಅದು ಭಕ್ತಿಪೂರ್ವಕವಾದಂಥ ರೆವರೆನ್ಸನ್ನು ಸೂಚಿಸ್ತಕ್ಕಂಥ ಸಂಗತಿಯಾಗಿದೆ. ಯೆಹೋವನ ಭಯ ಅಂತಂದ ಕೂಡಿದಾಗ ಭಕ್ತಿಪೂರ್ವಕವಾದಂಥ ಭಯ ಅನ್ನುವಂಥದ್ದು, ರೆವರೆನ್ಸ್ ಅನ್ನುವಂಥ ಮಾತು ಅಲ್ಲಿಗೆ ಹೆಚ್ಚು ಸೂಕ್ತವಾಗಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಆ ಭಕ್ತಿಪೂರ್ವಕವಾದಂಥ ಭಯದಲ್ಲಿ ನಾವು ದೇವರನ್ನು ನೋಡ್ತೇವೆ ಅನ್ನೋದು. ಸೊ ಯಾಕೆ ಅಂತಂದರೆ ಅದು ನನ್ನ ದೇವರಿಂದಲೇ ಕೊಡಲ್ಪಟ್ಟಂಥ ಒಂದು ಉಚಿತವಾದಂಥ ಭಾವನೆಯಾಗಿದೆ. ಅದಕ್ಕೆ ಅದರದ್ದೇ ಆದಂಥ ಉದ್ದೇಶ ಇದೆ. ಯಾಕಂತಂದ್ರೆ ನಮಗೆ ಉಂಟಾಗತಕ್ಕಂಥ ಭಯ, ಪ್ರತಿಯೊಂದೊಂದು ಆಸೆ ಆಕಾಂಕ್ಷೆಗಳು ಅನ್ಸ್ಕೊಳ್ಳುವಂಥ ಪ್ರತಿಯೊಂದೊಂದು ಭಾವನೆಗಳಿಗೂ ಅದರದ್ದೇ ಆದಂಥ ಉದ್ದೇಶ ಇದೆ. ಕೋಪ ಬಹಳ ಮುಖ್ಯವಾದದ್ದು, ಅದೇ ಸಂದರ್ಭದಲ್ಲಿ ದುಃಖ ಬಹಳ ಮುಖ್ಯವಾದದ್ದು, ಮರುಕ ಬಹಳ ಮುಖ್ಯವಾದದ್ದು, ಆಸೆ ಬಹಳ ಮುಖ್ಯವಾದದ್ದು. ಅದು ಉಂಟು ಮಾಡಲ್ಪಟ್ಟಂಥ ಸ್ಥಿತಿಯಲ್ಲಿ ಉಂಟು ಮಾಡಲ್ಪಟ್ಟಂಥ ಉದ್ದೇಶಕ್ಕಾಗಿ ನೆರವೇರಿಸುವಾಗ ಅದು ಉತ್ತಮವಾದದ್ದಾಗಿರ್ತದೆ. ಸೊ ಯೆಹೋವನ ಭಯ ದೇವರಿಂದಲೇ ಬಂದಿರುವಂಥ ಒಂದು ಎಮೋಷನ್. ಹಾಗಾದರೆ ಈಗ ಫೀಲಿಂಗ್, ದೇವರು ತನ್ನ ಜನರು ತನಗೆ ಭಯ ಪಡಬೇಕಂತ ಬಯಸುವಾಗ ಅದು ಹೆದರಿಕೆ ರೂಪದಲ್ಲಿ ಅಪೇಕ್ಷಿಸ್ತಾ ಇದ್ದಾರೆ, ಅಂಜಿಕೆ ರೂಪದಲ್ಲಿ ಅಪೇಕ್ಷಿಸ್ತಾ ಇದ್ದಾರೆ, ಅಥವಾ ರೆವರೆನ್ಸ್ ಇರಬೇಕು ಅಂತ ಅಪೇಕ್ಷಿಸ್ತಾರೆ? ಅದು ರೆವರೆನ್ಸ್ ಇರಬೇಕು ಅನ್ನೋದನ್ನು ದೇವರು ಅಪೇಕ್ಷಿಸ್ತಾರೆ ಅನ್ನೋದನ್ನು ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹೇಗಂತಂದರೆ ಈ ಯೆಹೋವನ ಭಯ ಅಂತ ಹೇಳುವಾಗ ಅದು ಹೆದರಿಕೆ, ಅಂಜಿಕೆಗಳನ್ನು ಬಿಟ್ಟಂಥ ಆ ಭಕ್ತಿಪೂರ್ವಕವಾದಂಥ ಭಯ, ಆ ರೆವರೆನ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಯೆಶಾಯನ ಬರೆದ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ಅದನ್ನು ಇನ್ನೂ ಹೆಚ್ಚಾಗಿ ಆ 3 ಪದಗಳು ಬಳಸಲ್ಪಟ್ಟಿರೋದನ್ನು ನಾವಿಲ್ಲಿ ನೋಡಬಹುದು. ನಾನು ನಿಮಗೋಸ್ಕರ ಓದ್ತೇನೆ. ಇವರು ಯಾವುದನ್ನು ಒಪ್ಪಂದವೆನ್ನುತ್ತಾರೋ ನೀವು ಅದನ್ನು ಒಪ್ಪಂದವೆನ್ನಬೇಡ್ರಿ, ಇವರು ಯಾವುದಕ್ಕೆ ಹೆದರುತ್ತಾರೋ ನೀವು ಅದಕ್ಕೆ ಹೆದರಬೇಡ್ರಿ, ನಡುಗಬೇಡ್ರಿ. ಸೇನಾಧೀಶ್ವನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ, ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ, ಆತನು ನಿಮಗೆ ಆಶ್ರಯವಾಗುವನು. ಸೊ ಇಲ್ಲಿ ಈ 3 ಪದ ಬಳಸಲ್ಪಟ್ಟಿರುವಂಥದ್ದು. ಅಲ್ಲಿ ನಡುಕ ಅನ್ನುವಂಥ ಅರ್ಥದಲ್ಲಿ ಬಳಸಲ್ಪಟ್ಟಿರುವಂಥ ಮೂಲ ಭಾಷೆಯಲ್ಲಿ ಅದು ಅಂಜಿಕೆ ಅನ್ನುವಂಥದ್ದು. ಅಂದರೆ ಒಂದು ಸಂಗತಿಯನ್ನು ನೆರವೇರಿಸುವುದಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು, ಒಂದು ಕಾರ್ಯದಲ್ಲಿ ತೊಡಗಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು. ಈ ಪ್ರತಿಷ್ಠೆಪಡಿಸಿರಿ ಅಂತನ್ನುವಾಗ ಅಂದರೆ ಭಕ್ತಿಪೂರ್ವಕವಾದಂಥ ಭಯವನ್ನು ಆತನಲ್ಲಿ ಇಡ್ರಿ ಅನ್ನುವಂಥ ಅರ್ಥದಲ್ಲಿ ನಾವು ಆ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಯೆಹೋವನ ಭಯ ಅಂತನ್ನುವಾಗ ಅದು
ಭಕ್ತಿಪೂರ್ವಕವಾಗಿ ಆತನಲ್ಲಿ ಭಯಪಡುವಂಥದ್ದು. ಅಂದರೆ ಭಕ್ತಿಪೂರ್ವಕವಾಗಿ ಆತನಲ್ಲಿ ಭಯಪಡುವುದು ಅಂತಂದರೆ ಆ ಸಂಗತಿಯನ್ನು ಮುನ್ನೆಲೆಗೆ ತರುವಂಥದ್ದು. ಅಂದರೆ ಆ ಸಂಗತಿನೇ ಮುಖ್ಯವಾಗಿರುವಂಥದ್ದು. ಯಾವುದೇ ಸಂಗತಿಗಳಿಗಿಂತ ಬಹಳ ಜೊತೆಯಲ್ಲಿ ಅದನ್ನು ಒಂದು ಇಟ್ಕೊಳ್ಳದೆ ಯಾವ ವಿಷಯದಲ್ಲಿ ಯಾಕಂತಂದರೆ ನಾವು ನೋಡ್ತೇವೆ ಯೋಬನ ಜೀವಿತದಲ್ಲಿ ಯೋಬನ ಪುಸ್ತಕದಲ್ಲಿ ಯೋಬ ಹೇಳ್ಕೊಳ್ತಾನೆ ಅದನ್ನು, ನಾನು ಯಾವುದಕ್ಕೆ ಹೆದರ್ತಾ ಇದ್ದನೋ ಅದೇ ನನಗೆ ಆಯಿತು ಅಂತ. ಅಂದರೆ ಯಾವುದಕ್ಕೆ ನಾನು ಭಯಪಟ್ಟನೋ, ಕ್ಷಮಿಸಿ ಹೆದರಿಕೆ ಅನ್ನೋ ಪದ ದಪ್ಪಾಗ್ತದೆ, ನಾನು ಯಾವುದಕ್ಕೆ ಭಯಪಟ್ಟನೋ ಅದೇ ನನಗಾಯಿತು ಎಂಬುದಾಗಿ. ಅಂದರೆ ನಾನು ಯಾವುದನ್ನು ಪ್ರತಿ ಸರ್ತಿ ಏನು ಮಾಡ್ತಿದ್ದಾನೆ, ಅವನು ತನ್ನ ಮಕ್ಕಳ ಎಲ್ಲ ಔತಣ ಮುಗಿದ ತಕ್ಷಣ ಅವ್ರ ಮಕ್ಕಳನ್ನು ಕರೆಸಿ ಒಂದ್ಸರಿ ಯಜ್ಞ ನೆರವೇರಿಸ್ತಾ ಇದ್ದಾನೆ. ಯಾಕೆ ಆ ರೀತಿಯಾದಂಥ ಕಾರ್ಯಗಳನ್ನು ನೆರವೇರಿಸ್ತಿದ್ದಾನೆ ಅಂದರೆ ಅವನಿಗೆ ಭಯ, ನನ್ನ ಮಕ್ಕಳು ಎಲ್ಲಿ ದೇವರನ್ನು ದೂರ ಮಾಡ್ಕೊಬಿಡ್ತಾರೋ ಅಥವಾ ಆ ಕಾರ್ಯಗಳಲ್ಲಿ ಅಲ್ಲಿ ಎಲ್ಲಿ ದೇವರನ್ನು ದೂಷಿಸ್ಬಿಟ್ಟಿರ್ತಾರೋ. ಸೊ ಹಾಗಾಗಿ ಅಂಥ ಯಾವ ಕಾರ್ಯವೂ ನೆರವೇರಬಾರ್ದು ಎಂಬುದಾಗಿ ಹೇಳಿ ಯೆಹೋವನನ್ನು ಪ್ರತಿಷ್ಠೆಪಡಿಸುವ ರೀತಿಯಲ್ಲಿ ಅವರ ಹೃದಯಗಳಲ್ಲಿ ಮತ್ತು ಅವರ ಕುಟುಂಬಗಳಲ್ಲಿ ಪ್ರತಿಷ್ಠೆಪಡಿಸುವ ರೀತಿಯಲ್ಲಿ ದೇವರಿಗೆ ಭಯಪಡುವವನಾಗಿ ಅವನು ಯಜ್ಞಗಳನ್ನು ನೆರವೇರಿಸೋದನ್ನು ನಾವು ನೋಡ್ತೇವೆ. ಆದರೆ ಅವನ ಜೀವಿತದಲ್ಲಿ ಯಾವುದಕ್ಕೆ ಹೆಚ್ಚು ಭಯಪಟ್ಟನೋ ಅದೇ ಕಾರ್ಯ ಅವನ ಜೀವಿತದಲ್ಲಿ ನೆರವೇರಿದ್ದನ್ನು ಕೂಡ ನಾವು ನೋಡ್ತೇವೆ. ಓಕೆ, ಸೊ ಈಗ ಪ್ರತಿಯೊಬ್ಬ ಮನುಷ್ಯರಲ್ಲಿ ವಿಶೇಷವಾಗಿ ಕ್ರೈಸ್ತರಲ್ಲಿ ಯೆಹೋವನ ಭಯ ಯಾಕೆ ಇರಬೇಕು ಮತ್ತು ದೇವರ ಮೇಲೆ ಭಯ ಹೇಗೆ ಉಂಟಾಗ್ತದೆ? ಸೊ ಕೀರ್ತನೆ ಪುಸ್ತಕಗಳಲ್ಲೇ ಬರೆದಿರೋ ಹಾಗೆ ಆತನಿಗೆ ಭಯಭಕ್ತಿ ಉಳ್ಳವರಾಗಿರ್ರಿ ಅನ್ನೋದನ್ನು ಕೀರ್ತನೆ ಪುಸ್ತಕಗಳು ಮತ್ತೆ ಕೆಲವು ವಿಷಯಗಳಲ್ಲಿ ಪುನರಾವರ್ತಿಸ್ತದೆ. ಮತ್ತು ಜ್ಞಾನೋಕ್ತಿಗಳಲ್ಲಿ ಹೇಳಿರುವ ಹಾಗೆ ಯೆಹೋವನ ಭಯವೇ ಜ್ಞಾನದ ಮೂಲ. ನಮಗೇನಾದರೂ ನಿಜವಾಗ್ಲೂ ಜ್ಞಾನದ ಅವಶ್ಯಕತೆ ಇದೆ ಅಥವಾ ನಮಗೆ ದೇವರ ವಿಷಯವನ್ನು ಕುರಿತಾಗಿ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಆ ಹಾದಿಯನ್ನು ಅರಿತುಕೊಳ್ಬೇಕಾಗಿದೆ ಅಂತಂದರೆ ನಮಗೆ ದೇವರ ಮೇಲಣ ಭಯಭಕ್ತಿಯಿಂದಲೇ ಹೊರತು ನಾವು ಅದನ್ನು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಆ ಸಾಧಿಸ್ಕೊಳ್ಬೇಕಂತಂದ್ರೆ, ಯಾಕಂತಂದರೆ ಯಾವುದಾದ್ರೂ ವಿಷಯದ ಬಗ್ಗೆ ನಮಗೆ ಒಂದು ಮನ್ನಣೆ ಅಥವಾ ಗೌರವ ಇದ್ದರೆ ಮಾತ್ರನೇ ನಾವು ಆ ವಿಷಯವನ್ನು ಹೆಚ್ಚು ಕುತೂಹಲದಿಂದ ಗಮನಿಸ್ತಾ ಹೋಗ್ತೇವೆ. ನಾವು ಯಾವ ವಿಷಯಕ್ಕೆ ಮನ್ನಣೆನೇ ಕೊಡೋದಿಲ್ವೋ ನಾವು ಅದನ್ನು ಅಸಡ್ಡೆ ಮಾಡ್ತೇವೆ, ನಾವು ಅದನ್ನು ಹೆಚ್ಚು ಗಮನಿಸೋದಕ್ಕೆ ಹೋಗೋದಿಲ್ಲ. ನಾವು ಹೆಚ್ಚು ಯಾವುದಕ್ಕೆ ಗೌರವ ಸೂಚಿಸ್ತೇವೋ ಅದನ್ನು ಕುರಿತಾಗಿ ಹೆಚ್ಚು ಅರ್ಥಹೀನ ಮಾತುಗಳನ್ನು ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ. ಸೊ ಈ ನಿಟ್ಟಲ್ಲಿ ನಮಗೆ ಹೋನ ಭಯ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಓಕೆ, ಸೊ ಈಗ ಭಯ ಬಂದಾಗ ನಾವು ದೇವರಿಗೆ ಭಯ ಪಡೋದಕ್ಕಿಂತ ಹೆಚ್ಚಾಗಿ ಮನುಷ್ಯರಿಗೆ ಭಯ ಪಡ್ತಾ ಇರ್ತವೆ. ಸೊ ಅದರಲ್ಲೂ ಇವಾಗಿನ ಕಾಲದಲ್ಲಿ ದೇವ್ರ ಮೇಲೆ ಭಯ ಎಲ್ರಿಗೂ ಕಡಿಮೆ ಆಗ್ತಾಯಿದೆ ಅಂತ ನನ್ನ ಒಂದು ಭಾವನೆ, ಅನಿಸಿಕೆ. ಹೌದು. ಸೊ ಈಗ ನಾವು ಹೇಳ್ತೇವೆ ನಾವು ದೇವ್ರಿಗೆ ಭಯ ಪಡ್ತಾ ಇದ್ದೇವೆ, ದೇವ್ರ ಭಯ ನನಗೆ ಭಾಳ ಇದೆ ಅಂತ, ಆದರೆ ಮನುಷ್ಯರಿಗೆ ಭಯ ಪಡೋಷ್ಟು ದೇವರಿಗೆ ಭಯ ಪಡಲ್ಲ. ಹೌದು. ಸೊ ಇದರ ಬಗ್ಗೆ ಏನು ಹೇಳ್ತೀರಾ, ಯಾಕೆ ಈ ರೀತಿ ಆಗಿದೆ? ಈಗಾಗಲೇ ಹೇಳಿದ ಹಾಗೆ ಹೆದರಿಕೆ, ಅಂಜಿಕೆ ಮತ್ತು ಭಯ. ಹೆದರಿಕೆ, ಅಂಜಿಕೆ ಅನ್ನುವಂಥದ್ದು ಕಾನ್ಸಿಕ್ವೆನ್ಸಸ್ಗಳಿಂದ ಅಥವಾ ಪ್ರತಿಕೂಲ ವಾತಾವರಣಗಳಿಂದ ಅಥವಾ ಒಂದಕ್ಕೊಂದು ಏರ್ಪಟ್ಟಂಥ ಈ ಚೈನ್ ಲಿಂಕ್ಗಳ ತಪ್ಪುಗಳ ಅಪರಾಧಗಳ ಪರಿಣಾಮಗಳಾಗಿರ್ಬೋದು ಅಥವಾ ಪ್ರತಿಕೂಲ ವಾತಾವರಣಗಳ ಪ್ರತೀಕಾರಗಳಾಗಿರ್ಬೋದು. ಹೀಗೆ ಕಾನ್ಸಿಕ್ವೆನ್ಸಸ್ನ ಮುಖಾಂತರವಾಗಿ ಅನೇಕ ವಿಷಯಗಳಲ್ಲಿ ನಾವು ಸಿಕ್ಕಾಕೊಂಡಿರ್ತೇವೆ. ಇಂಥ ಸಂದರ್ಭಗಳಲ್ಲಿ ಅನೇಕರು ನಮಗೆ ಹಿರಿಯರು, ದೊಡ್ಡವರು ಅಥವಾ ಪ್ರಮುಖರು, ಹೀಗೆ ಅನೇಕ ಸಂಗತಿಗಳು ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಬಿಡ್ತವೆ. ಆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥ ಸಂಗತಿಗಳನ್ನು ನಾವು ಬಿಟ್ಟು ಕೊಡುವುದಕ್ಕೆ ನಾವು ಮನಸ್ಸು ಮಾಡೋದಿಲ್ಲ. ಈಗ ಉದಾಹರಣೆಗೆ ನಾನು ಹಣವನ್ನು ಪ್ರೀತಿಸುವವನಾಗಿ ಹಣವನ್ನು ಬಿಟ್ಟುಕೊಡೋದಕ್ಕೆ ಹೇಗೆ ಸಾಧ್ಯ? ಯಾಕಂತಂದರೆ ಇವತ್ತು ಯಾರನ್ನಾದರೂ ಸುಲಭವಾಗಿ ಮಾತಾಡಿಸಿ ಏನು ಮುಖ್ಯ ಜೀವನದಲ್ಲಿ? ಹಣ ಮುಖ್ಯ. ಏನು ಮುಖ್ಯ ಜೀವನದಲ್ಲಿ? ಯಶಸ್ಸು ಮುಖ್ಯ. ಏನು ಮುಖ್ಯ ಜೀವನದಲ್ಲಿ? ವಿದ್ಯೆ ಮುಖ್ಯ. ಏನು ಮುಖ್ಯ ಜೀವನದಲ್ಲಿ? ಆರೋಗ್ಯ ಮುಖ್ಯ. ಹೀಗೆ ತಮಗೆ ಅರಿವಿಲ್ಲದ ಹಾಗೆ ತಮಗೆ ಅವಶ್ಯಕತೆ ಇರುವಂಥ ಒಂದು ಸಂಗತಿಯನ್ನು ತಮ್ಮ ಮುನ್ನಡೆಗೆ ತಂದುಕೊಳ್ಳುವುದರ ಮುಖಾಂತರವಾಗಿ ಈಗಾಗಲೇ ಆ ಭಯದಲ್ಲಿ ಬಿದ್ದಿರುವವರು. ಯಾಕಂತಂದರೆ ಈ ಭಯ ಯಾವ ವಿಷಯದ ಇರ್ತದೋ ಆ ವಿಷಯದ ಜೊತೆ ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಏನು ಬೇಕಾದರೂ ಬಿಡ್ತಾರೆ, ಆದರೆ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಹೊತ್ತಿನ ಕಾಲದ ಪ್ರಮುಖವಾದಂಥ ಮುನ್ನಡೆ ಅಥವಾ ಮನ್ನಣೆ ದೊರಕ್ತಾ ಇರೋದು ವಿದ್ಯೆ, ಆರೋಗ್ಯ ಅಥವಾ ಸಾಲ ಅಥವಾ ಹೇಗೂ ಅನೇಕ ಭೌತಿಕ ಸಂಗತಿಗಳ ಮೇಲೇ ನಿರ್ಭರಿತರಾಗಿರೋದ್ರಿಂದ ಅನೇಕ ಸಂಗತಿಗಳಲ್ಲಿ ಯಾವಾಗಲೂ ಕೂಡ ಅವರು ಆತ್ಕೊಂಡಿರೋದ್ರಿಂದ ಆ ವಿಷಯಗಳಲ್ಲಿ ಅವರಿಗೆ ಹೆಚ್ಚು ಮುನ್ನೆಲೆಗೆ
ಮತ್ತೆ ಮತ್ತೆ ಆ ಭಯವನ್ನು ತಂದು ನಿಲ್ಲಿಸ್ಕೊಳ್ತಾ ಇದ್ದಾರೆ. ಈಗ ಯಾಕೆ ಅಂತಂದರೆ ಆ ಭಯ ಅವರ ಆದಾಯದ ಮೂಲ. ಈಗ ಯಾವನಿಗೆ ಹಣದ ಭಯ ಇದೆಯೋ ಅವನ ಆದಾಯದ ಮೂಲ, ಯಾವನಿಗೆ ಆರೋಗ್ಯದ ಭಯ ಇದೆಯೋ ಅವನಿಗೆ ವ್ಯಾಯಾಮದ ಮೂಲ, ಯಾವನಿಗೆ ವಿದ್ಯೆಯ ಭಯ ಇದೆಯೋ ಅವನಿಗೆ ಓದಿನ ಮೂಲ. ಸೊ ಹೀಗೆ ತನಗೆ ಅವಶ್ಯಕತೆ ಇರುವಂಥ ಸಂಗತಿಗಳನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಒಂದು ವಿಷಯವನ್ನು ಅವರು ಮುನ್ನೆಲೆಗೆ ತಂದುಕೊಂಡು ಪ್ರತಿಷ್ಠೆಪಡಿಸ್ಕೊಂಡಿರ್ತಾರೆ. ಸೊ ಈಗ ದೇವರು ಯಾಕೆ ಬೇಕು ಅಂತಂದರೆ ದೇವರ ಮೇಲಣ ಭಯಕ್ಕಿಂತ ಹೆಚ್ಚಾಗಿ ಹೆದರಿಕೆ, ಅಂಜಿಕೆ ಇರೋದನ್ನೇ ನಾನು ಇವತ್ತು ಭಾಳಷ್ಟು ಸಾರ್ತಿ ಗಮನಿಸ್ತಾ ಬರ್ತಾ ಇದ್ದೀನಿ. ಯಾಕೆ ಬಹಳಷ್ಟು ಸಾರ್ತಿ ಅಂತಂದರೆ ನಾವು ಹೆದರ್ತಾರೆ ದೇವರಿಗೆ ಹೆದರೋದಿಲ್ವಾ ಅಂತ ತಗೊಂಡ್ರೆ ಹೆದರ್ತಾರೆ ದೇವರಿಗೆ. ಆದರೆ ದೇವ್ರಿಗೆ ಏನು ಮಾಡಬೇಕು ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ದೇವರಿಗೆ. ರೆಫಿದೀಮಿಗೆ ಬಂದಂಥ ಇಸ್ರಾಯೇಲರ ಸಂಗತಿಯನ್ನು ನಾವು ತೆಗೆದುಕೊಳ್ಳೋದಾದರೆ ಈಗ ಅವ್ರಿಗೇನಾಗ್ತಾ ಇದೆ ಅಂತಂದರೆ ಅವರು ಮುಂದೆ ಬಂದುಬಿಟ್ಟಿದ್ದಾರೆ. ಈಗ ಐಗುಪ್ತದವ್ರನ್ನ ದಾಟಿ ಬಂದುಬಿಟ್ಟಿದ್ದಾರೆ. ಅಲ್ಲಿ ಉಂಟಾದಂಥ ಅನೇಕ ಅದ್ಭುತಗಳನ್ನ ನೋಡಿ ಬಂದಿದ್ದಾರೆ, ಸೂಚಕಗಳನ್ನ ನೋಡಿ ಹೊರಗಡೆ ಬಂದಿದ್ದಾರೆ. ಅವರು ಒಬ್ಬನೇ ಒಬ್ಬ ವ್ಯಕ್ತಿ ಹೇಳಿದಂಥ ಮಾತನ್ನು ನಂಬಿಕೊಂಡು ಮುಂದೆ ಬಂದಿದ್ದಾರೆ. ಈಗ ಅವರಿಗೆ ಏನು ಮಾಡಬೇಕು ಅನ್ನೋದು ಮುಂದೆ ದಾರಿ ತೋಚಿಸ್ತಾ ಇಲ್ಲ. ಸೊ ಇಂಥದ್ದೇ ಸಂದರ್ಭದಲ್ಲಿ ಈಗೇನಾಗಿದೆ, ಅವರು ಅನೇಕರು ರಕ್ಷಣಾ ಮಾರ್ಗದಲ್ಲಿ ನಡೆಸಲ್ಪಟ್ಬಿಡ್ತಾರೆ. ಹೆಸರಿಗೆ ಮಾತ್ರವೇ ರಕ್ಷಣಾ ಮಾರ್ಗದಲ್ಲಿ ನಡೆಸಲ್ಪಟ್ಬಿಟ್ಟಿರ್ತಾರೆ. ದೇವರಿಗೆ ಹೆದರ್ಕೊಳ್ಳುವವರಾಗಿರ್ತಾರೆ. ಆ ಹೆದರಿಕೆಯನ್ನು ಅವರು ದೇವರ ಮೇಲಣ ಪ್ರೀತಿಯಲ್ಲಿ ಮುನ್ನಡೆಸೋದಕ್ಕೆ ಅವ್ರಿಗೆ ಬರೋದಿಲ್ಲ. ಯಾಕಂತಂದರೆ ಈಗಾಗಲೇ ದೇವರ ಯೆಹೋವನ ಅಂಜಿಕೆಯೇ ಜ್ಞಾನದ ಮೂಲ ಅಂತ ಬರೆಯಲ್ಪಟ್ಟಿಲ್ಲ, ಯೆಹೋವನ ಹೆದರಿಕೆಯೇ ಜ್ಞಾನದ ಮೂಲ ಅಂತ ಬರೆಯಲ್ಪಟ್ಟಿಲ್ಲ, ಯೆಹೋವನ ಭಯವೇ ಜ್ಞಾನದ ಮೂಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕಂತಂದರೆ ಅವರಿಗೆ ಅದರ ಕುರಿತಾಗಿ ಯಾವುದೇ ಜ್ಞಾನ ಇಲ್ಲದೆ ಇರೋದರಿಂದ, ಮತ್ತು ಬಹಳ ಮುಖ್ಯವಾಗಿ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡೋಕ್ಕಾಗೋದೇ ಇಲ್ಲ. ನಾನು ದುಡ್ಡಿಗೆ ಭಯಪಟ್ಟು ಯೆಹೋವನಿಗೆ ಹೆದರ್ಬೋದೇ ಹೊರತು ಯೆಹೋವನಿಗೂ ಭಯಪಟ್ಟು ನಾನು ದುಡ್ಡಿಗೂ ಭಯಪಡೋಕ್ಕಾಗೋದೇ ಇಲ್ಲ. ನಾನು ಯಾವನು ಆರೋಗ್ಯಕ್ಕೆ ಅಂಜಿಕೆಯಿಂದ ಇದ್ದು ಯೆಹೋವನಿಗೆ ಅಂಜಿಕೆಯಿಂದಿರ್ಬೋದು, ಆದರೆ ಯೆಹೋವನಿಗೆ ಭಯಪಟ್ಟು ಆರೋಗ್ಯಕ್ಕೂ ಭಯಪಡೋದಕ್ಕೆ ಅವಶ್ಯಕತೆಯೇ ಇಲ್ಲ ಮತ್ತು ಸಾಧ್ಯವೂ ಆಗೋದಿಲ್ಲ. ಸೊ ಹೆದರಿಕೆ, ಅಂಜಿಕೆ, ಭಯ ಅನ್ನುವಂಥದ್ದು ಮೂರು ವಿಭಿನ್ನ ಸಂಗತಿಗಳು. ಆ ಮೂರು ವಿಭಿನ್ನ ಸಂಗತಿಗಳಲ್ಲಿ ಎರಡು ಕಾಂಪ್ರಮೈಸ್ ಆಗ್ಬೋದು. ಆದರೆ ಭಯ ಅನ್ನುವಂಥ ಮುನ್ನೆಲೆ, ಅನ್ನುವಂಥ ರೆವರೆನ್ಸ್, ಭಕ್ತಿಪೂರ್ವಕವಾದಂಥ ಮುನ್ನೆಲೆಗೆ ಪ್ರತಿಷ್ಠೆಪಡಿಸಿಕೊಳ್ಳುವಂಥ ಸಂಗತಿಯಲ್ಲಿ ಒಂದು ಸಂಗತಿಯನ್ನು ಇಡಬಹುದೇ ಹೊರತು ಎರಡನೇ ಸಂಗತಿಯನ್ನು ಇಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಜನರು ಇವತ್ತೇನು ಮಾಡ್ತಿದ್ದಾರೆ, ದೇವರನ್ನ ಎರಡನೇ ಸ್ಥಾನ, ಮೂರನೇ ಸ್ಥಾನದಲ್ಲಿ ಯಾವಾಗ ಇಟ್ಟಿದ್ದಾರೋ ಆಗ ತುಂಬ ಸಂಗತಿಗಳು ಅದ್ರ ಜೊತೆ ಕಲ್ತಿರ್ಬೋದು. ಆದರೆ ಒಂದನೇ ಸ್ಥಾನಕ್ಕೆ ಯಾವತ್ತು ತೆಗೆದುಕೊಂಡು ಹೋಗ್ತೀವೋ ಆಗ ಸಂಗತಿಗಳು ಕಾಂಪ್ರಮೈಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ದೇವರು ಅಂತ ಕಮೆನೆಂಟ್ಗಳನ್ನು ಕಾನ್ಸ್ಪಿರಸಿ ಅಂತ ಕರೀತಾರೆ. ಸೊ 2 ಅಥವಾ 3ನೇ ಸ್ಥಾನದಲ್ಲಿದ್ದಾಗ ಅದನ್ನು ನೆರವೇರಿಸ್ಬೋದು. ಆಗಲೇ ಅದರ ಪದದ ಅರ್ಥ ಅವ್ರು ದೇವರಿಗೆ ಭಯ ಪಡ್ತಿಲ್ಲ ಅನ್ನೋದು. ಸೊ ಈಗ ನಾವು ಜ್ಞಾನೋಕ್ತಿಯಲ್ಲಿ ನೋಡಿದ್ರೆ ಯೆಹೋವನ ಭಯ ಜ್ಞಾನಕ್ಕೆ ಮೂಲವು, ಯೆಹೋವನ ಭಯ ತಿಳುವಳಿಕೆಗೆ ಮೂಲವು, ಯೆಹೋವನ ಭಯ ಜ್ಞಾನೋಪದೇಶವನ್ನು ಮಾಡ್ತದೆ, ಯೆಹೋವನ ಭಯ ಪಾಪ ದ್ವೇಷವನ್ನು ಹುಟ್ಟಿಸ್ತದೆ. ಈ ರೀತಿ ಎಲ್ಲ ಕಾರ್ಯಗಳನ್ನು ನೋಡ್ತೇವೆ. ಯೆಹೋವನ ಭಯ ಹೇಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಪಾಪದ್ವೇಷವನ್ನು, ಜ್ಞಾನೋಪದೇಶವನ್ನು ಉಂಟು ಮಾಡ್ತದೆ? ಯೆಹೋವನ ಭಯ ಅಂತಂತ ಹೇಳಿದಾಗಲೇ ನಾನು ಈಗಾಗಲೇ ಹೇಳಿಬಿಟ್ಟೆ, ಅದನ್ನು ಪ್ರತಿಷ್ಠೆಪಡಿಸ್ಕೊಳ್ಳುವಂಥದ್ದು, ಭಕ್ತಿಪೂರ್ವಕವಾಗಿ ಮೊದಲನೇ ಸ್ಥಾನದಲ್ಲಿ ಕೇಂದ್ರೀಕೃತಗೊಳಿಸ್ಕೊಳ್ಳುವಂಥದ್ದು. ಈ ಮೊದಲನೇ ಸ್ಥಾನದಲ್ಲಿ ಕೇಂದ್ರೀಕೃತಗೊಳಿಸ್ಕೊಂಡ ತಕ್ಷಣವೇ ದೇವರು ನಮ್ಮಲ್ಲಿ ದೇವರ ಆತ್ಮನನ್ನು ಕಳಿಸ್ಕೊಟ್ಟತಕ್ಕವನಾಗಿದ್ದಾನೆ. ದೇವರ ಆತ್ಮನನ್ನು ನಮ್ಮಲ್ಲಿ ಕಳಿಸ್ಕೊಟ್ಟ ನಿಮಿತ್ತವಾಗಿ ನಮ್ಮಲ್ಲಿ ಪರಾಕ್ರಮ ಮತ್ತು ಆಲೋಚನೆಯ ಆತ್ಮ ಮತ್ತು ತಿಳುವಳಿಕೆಯ ಆತ್ಮ, ಅಂತೂ ಆತನ ಭಯದ ಎಲ್ಲ ಮಜಲುಗಳು. ಏಕೆಂತಂದರೆ ಭಯ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ, ಅದು ಹೆದರಿಕೆ ಮತ್ತು ಅಂಜಿಕೆ ಅಲ್ಲ, ಬದಲಾಗಿ ಅದು ಪ್ರತಿಷ್ಠೆಪಡಿಸ್ಕೊಂಡಂಥ, ಭಕ್ತಿಪೂರ್ವಕವಾಗಿ ಪ್ರತಿಷ್ಠೆಪಡಿಸ್ಕೊಂಡಂಥ ಮೊದಲನೇ ಸ್ಥಾನ. ಆ ಭಕ್ತಿಪೂರ್ವಕವಾಗಿ ಪ್ರತಿಷ್ಠೆಪಡಿಸ್ಕೊಂಡಂಥ ಮೊದಲನೇ ಸ್ಥಾನದಲ್ಲಿ ನಾವು ಯಾವಾಗ ದೇವರನ್ನ ಇಡ್ತೀವೋ ಆಗ ನಮಗೆ ಅನೇಕ ಸಂಗತಿಗಳು, ನೀವು ಈಗಾಗಲೇ ಹೇಳಿದ ಹಾಗೆ ಯೆಹೋವನ ಭಯವು ನಮ್ಮಲ್ಲಿ ಪಾಪ ದ್ವೇಷವನ್ನು ಹುಟ್ಟಿಸ್ತದೆ. ಯಾಕೆ ಪಾಪ ದ್ವೇಷವನ್ನು ಹುಟ್ಟಿಸ್ತದೆ ಅಂತಂದರೆ, ಯೋಹಾನ್ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ದೇವರ ಆತ್ಮನಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ. ಸೊ ಹಾಗಿರಬೇಕಾದ್ರೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ನಮ್ಮಲ್ಲಿ ಆತನ ತಲಾಂತಗಳ ಮುಖಾಂತರವಾಗಿ, ಆತನ ಫಲಗಳ ಮುಖಾಂತರವಾಗಿ, ಆತನ ವರಗಳ ಮುಖಾಂತರವಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸ್ತಾ ನಮ್ಮಲ್ಲಿರುವಂಥ ಪಾಪದ ಕ್ಲೇಶಗಳನ್ನು ತೆಗೆದುಹಾಕ್ತಾ ಹೋಗ್ತಾನೆ. ಸೊ ಹೀಗೆ ಯೆಹೋವನ ಭಯ ನಮ್ಮಲ್ಲಿ ಆತನ ಆತ್ಮವನ್ನು ಕಳಿಸ್ಕೊಡೋದ್ರ ಮುಖಾಂತರವಾಗಿ, ಆತ್ಮನ ಆತ್ಮನು ನಮ್ಮಲ್ಲಿ ವಾಸಿಸೋದ್ರ ಮುಖಾಂತರವಾಗಿ ನಮ್ಮ ಅನೇಕ ಮಜಲುಗಳನ್ನ ಹತ್ತೋದಕ್ಕೆ ಆತನ ಸೂಕ್ತವಾದ ಸಹಾಯ ಮಾಡ್ತಾನೆ.
ಓಕೆ. ಸೊ ಯೆಹೋವನ ಭಯದ ಗಾಂಭೀರ್ಯತೆ ಎಂಥದ್ದು? ಯೆಹೋವನ ಭಯದ ಗಾಂಭೀರ್ಯತೆ ಆತನ ಆತ್ಮನ ತೂಕಕ್ಕೆ ಸಮಾನವಾದದ್ದು. ಯೆಹೋವನ ಆತ್ಮನು ಎಂಥ ಸ್ಥೂಲವಾದಂಥ, ಎಂಥ ಕ್ಲಿಷ್ಟಕರವಾದಂಥ, ಎಂಥ ಬಲಿಷ್ಠವಾದಂಥ ಕಾರ್ಯಸಾಧಕನಾಗಿದ್ದಾನೋ ಅಷ್ಟೇ ಕಾರ್ಯಸಾಧಕ ಮತ್ತು ಅಷ್ಟೇ ಬಲಿಷ್ಠತೆ, ಅಷ್ಟೇ ಸ್ಥೂಲವಾದಂಥ ಆವೃತ್ತಿ ಯೆಹೋವನ ಭಯ. ಯೆಹೋವನ ಭಯ ನಮ್ಮನ್ನು ಎಲ್ಲಿಗೆ ನಡೆಸ್ತದೆ? ಸತ್ಯದಾತ್ಮನು ಎಲ್ಲಿಗೆ ನಡೆಸ್ತಾನೋ ಅಲ್ಲಿಗೆ ನಡೆಸ್ತದೆ. ಸೊ ಎಲ್ಲ ಸಂಗತಿಗಳಲ್ಲಿ ಆತನ ನಮ್ಮನ್ನು ಸತ್ಯಕ್ಕೆ ನಡೆಸ್ತಾನೆ. ಯೆಹೋವನ ಭಯ ಎಲ್ಲ ಸಂಗತಿಗಳಲ್ಲಿ. ಯೆಹೋವನ ಭಯ ಅನ್ನೋ ಪದದ ಅರ್ಥ ಆತನ ಮೇಲಿರುವಂಥ ಒಂದು ಆತನ ನಮ್ಮ ಮೇಲೆ ಹಿಡ್ಕೊಳ್ಳುವಂಥ ಒಂದು ಹಿಡಿತ ಅಂತಲ್ಲ ಅರ್ಥ. ಯೆಹೋವನ ಭಯ ಅನ್ನೋ ಪದದ ಅರ್ಥ ಯಾವುದೇ ಕಾರಣಕ್ಕೂ ಆತನಿಂದ ಪ್ರಭಾವಿತಗೊಂಡಂಥ ಒಂದು ಆವೃತ್ತಿ ಅಲ್ಲ ಅದು. ಯೆಹೋವನ ಭಯ ಅಂತಂದರೆ ಯೆಹೋವನ, ನಾನು ಈಗಾಗಲೇ ಮತ್ತೆ ಮತ್ತೆ ಹೇಳುವ ಹಾಗೆ, ಆತನನ್ನೇ ಪ್ರತಿಷ್ಠೆಪಡಿಸುವಂಥ ಒಂದು ಜೀವಿತ. ಹಾಗಾಗಿ ಯಾವಾಗ ಆ ಪ್ರತಿಷ್ಠೆಪಡಿಸ್ಕೊಂಡಂಥ ಜೀವಿತ ಎಂಥದ್ದು? ದೇವರಾತ್ಮನಿಗೆ ಇಜ್ಜೋಡಾದಂಥ ಜೀವಿತ. ದೇವರಾತ್ಮನು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾನೋ ಯೆಹೋವನ ಭಯ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಸೊ ಹಾಗಾದರೆ ಈಗ ಪ್ರತಿಯೊಬ್ಬರಲ್ಲಿ ಯೆಹೋವನ ಭಯ ಉಂಟಾಗಬೇಕು ಅಂದರೆ ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟು ಆತನನ್ನೇ ಪ್ರತಿಷ್ಠೆ ಮಾಡಿಕೊಳ್ಳಿ. ಹೌದು, ಯೆಹೋವನ ಭಯ ವಾಸ ಮಾಡೋದು ಅಂತಂದರೆ ದೇವರ ಆತ್ಮನು ವಾಸ ಮಾಡೋದು ಅಂತಲೇ ಅರ್ಥ. ಯಾವಾಗ ಭಕ್ತಿಪೂರ್ವಕವಾದಂಥ ಮೊದಲನೇ ಸ್ಥಾನವನ್ನು ದೇವ್ರಿಗೆ ಬಿಟ್ಕೊಡ್ತೀವೋ ಆಗೆಲ್ಲ ಪವಿತ್ರಾತ್ಮ ನಮ್ಮ ಹತ್ರ ಬಂದು ಬಾಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಯೆಹೋವನ ಭಯವನ್ನು ಮತ್ತು ಯೆಹೋವನ ಭಯದ ಆವೃತ್ತಿಯನ್ನು ದೇವರಾತ್ಮನಿಗೆ ಹೋಲಿಸ್ತೇನೆ. ಓಕೆ. ಸೊ ಈಗ ಸಭಾ ಪಾಲಕರುಗಳು ಅಥವಾ ಸಭೆಗಳು ತಮ್ಮ ವಿಶ್ವಾಸಿಗಳಲ್ಲಿ ಅಥವಾ ಕ್ರಿಸ್ತನ ಅನುಸರಿಸುವವರಲ್ಲಿ ದೇವರ ಭಯ ಉಂಟಾಗುವುದಕ್ಕೆ ಅವರು ಉಪದೇಶವನ್ನು ಮಾಡದೆ ಎಲ್ಲೋ ಒಂದು ಕಡೆ ಹಿಂಜರಿದು, ಇದು ಅವರ ತಪ್ಪಿಂದ ಎಲ್ಲಾದರೂ ನಡೀತಾ ಇದೆಯಾ ದೇವರ ಭಯ ಕಡಿಮೆ ಆಗೋಕ್ಕೆ? ಇರಬಹುದು. ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ನಾನು ಈಗಾಗಲೇ ಹೇಳಿದೆ, ಯಾವನಾದರೂ ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಅವನ ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದರೆ ಆ ಪದದ ಅರ್ಥನೇ ಅವರು ದೇವರ ಭಯದಿಂದ ಕೂಡಿದವರಾಗಿಲ್ಲ. ದೇವರ ಭಯದಿಂದ ಕೂಡಿದವ್ರ ಎಲ್ಲರ ಹತ್ರ ದೇವರಾತ್ಮ ವಾಸ ಮಾಡ್ತಾರೆ. ಸೊ ನಿಮ್ಮ ಹತ್ರ ದೇವ್ರ ಭಯ ಇದೆ ಅನ್ನೋದಕ್ಕೆ ಗುರುತೇನು ಅಂದರೆ ನಿಮ್ಮ ಹತ್ರ ದೇವರಾತ್ಮ ವಾಸ ಮಾಡ್ತಾರೆ. ನಿಮ್ಮ ಹತ್ರ ದೇವರ ಆತ್ಮ ವಾಸ ಮಾಡ್ತಾರೆ ಅನ್ನೋದಕ್ಕೆ ಗುರುತೇನು ಅಂತಂದ್ರೆ ನಿಮ್ಮ ತಪ್ಪುಗಳನ್ನ ನೀವೇ ಪರಿಶೀಲನೆ ಮಾಡ್ಕೊಳ್ತಾ ಇರ್ತೀರಿ. ನಿಮ್ಮ ತಪ್ಪುಗಳನ್ನ ನೀವೇ ಪರಿಶೀಲನೆ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದಕ್ಕೆ ಪದದ ಅರ್ಥ ಏನಪ್ಪ ಅಂತಂದರೆ, ನಾನು ಕಳೆದ ವಾರದ ವಾಕ್ಯದಲ್ಲೂ ಹೇಳಿದ ಹಾಗೆ ಹೊಸ ಪದಾರ್ಥಗಳನ್ನು ಹಳೆ ಪದಾರ್ಥಗಳನ್ನು ತೆಗೆದು ಹೊರಗಡೆ ಹಾಕ್ತಾನೆ ಇರ್ತೀವಿ ನಮ್ಮ ಬೊಕ್ಕಸದಿಂದ. ಯಾರು? ದೇವವಾಕ್ಯದಿಂದ ಶಿಕ್ಷಿತನಾದಂಥ ಪ್ರತಿಯೊಬ್ಬೊಬ್ಬ ಉಪದೇಶಕ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಇರುವಂಥ ದೇವರಾತ್ಮನ ತಾನೇ ನಮ್ಮನ್ನು ಪ್ರತಿ ದಿವಸ ರಿನ್ಯೂ ಮಾಡ್ತಾ ಇರ್ತಾರೆ. ಸೊ ಈಗ ರಿನ್ಯೂ ಮಾಡದೇ ಇರುವಂಥ ಜೀವಿತಗಳು ನಮ್ಮ ಮಧ್ಯದಲ್ಲಿ ಇದೆ ಅಂತಂದ್ರೆ ದೇವರಾತ್ಮ ನಮ್ಮ ಹತ್ರ ಇನ್ನೂ ಬಂದಿಲ್ಲ ಅಂತ ಅರ್ಥ. ಮನುಷ್ಯರಾತ್ಮ ಯಾವಾಗಲೂ ನಮ್ಮ ಹತ್ರ ವಾಸ ಮಾಡ್ತಾ ಇದೆ. ಅದು ಕಲ್ಲಾದ ಹೃದಯದಿಂದ ಮಾಂಸದ ಹೃದಯ ಬಂದು ಕೂತಾಗಿದೆ. ಆದರೆ ಆ ಮಾಂಸದ ಹೃದಯ ದೇವರ ಆತ್ಮನೊಟ್ಟಿಗೆ ಇಜ್ಜೋಡಾಗಿದೆಯಾ? ಯಾಕಂದರೆ HKL 36 ಹೇಳಿದ ಹಾಗೆ ನಾನು ನಿಮ್ಗೆ ಹೊಸ ಹೃದಯವನ್ನು ಹುಟ್ಟಿಸ್ತಾ ಇದ್ದೀನಿ. ಎಂಥ ಹೃದಯ ಅದು? ಹಳೆಯ ಕಲ್ಲಾದ ಒಡಂಬಡಿಕೆ ಸಮಾನವಾದಂಥ ಹೃದಯ ಅಲ್ಲ, ಅದು ಮಾಂಸದ ಹೃದಯ. ನನ್ನ ಆತ್ಮನಿಗೆ ನನ್ನ ವಿಧೇಯತೆಗೆ ನಡೆಸಲ್ಪಡುವಂಥ ಒಂದು ಹೃದಯ ಅಂತ ಹೇಳಿದ್ರು ಕೂಡ ಆ ವಿಧೇಯತೆಯು ನಮ್ಮಲ್ಲಿ ಏನನ್ನು ತರ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಕೆಲವು ಸರ್ತಿ ಏನಾಗುತ್ತೆ, ರಕ್ಷಣೆ ಹೊಂದದೇ ಇರುವಂಥ ಎಷ್ಟೋ ಸಭ್ಯ ವ್ಯಕ್ತಿಗಳನ್ನು ನಾನು ನೋಡಿದ್ದೇನೆ. ರಕ್ಷಣೆ ಹೊಂದದೇ ಇರುವಂಥ ಎಷ್ಟೋ ಸಭ್ಯ ವ್ಯಕ್ತಿಗಳು ಅಂತಂದರೆ ಅವರು ತಮ್ಮ ತಂದೆ ತಾಯಿಗಳನ್ನ ಗದರದೇ ಇರುವವರು, ಹೊಡೆಯದೇ ಇರುವವರು, ಬೈಯದೇ ಇರುವವರು, ಮತ್ತು ತಂದೆ ತಾಯಿಗಳಿಂದ ಎಷ್ಟೇ ನೋವುಗೊಳಪಟ್ಟಿದ್ರೂ ಕೂಡ ತಂದೆ ತಾಯಿಗಳನ್ನ ಬಿಟ್ಕೊಡದೇ ಇರುವವರು. ಅಂದರೆ ಮದುವೆ ಆಗದೆ ಇರೋರನ್ನ ಕುರಿತು ಮಾತಾಡ್ತಾ ಇದ್ದೀನಿ. ಇನ್ನು ಮದುವೆ ಆದವ್ರಲ್ಲಿ ಕುರಿತು ಮಾತಾಡುವಾಗ ತಮ್ಮ ಹೆಂಡತಿ ಎಷ್ಟು ಒಳ್ಳೆಯವಳೋ, ತಮ್ಮ ಹೆಂಡತಿ ಎಷ್ಟು ಕೆಟ್ಟವಳೋ, ಅವು ಆಕೆಗೆ ತುಂಬ ನಂಬಿಗಸ್ತರಾಗಿ ನಿಲ್ಲತಕ್ಕದ್ದು. ಮತ್ತು ಮಕ್ಕಳನ್ನು ತಮ್ಮ ಜೀವಿತದ ಬಹುಮುಖ್ಯವಾದಂಥ ಏನು ಹೇಳ್ತೀವಿ ತೋಟದ ಕೈತೋಟಗಳಾಗಿ ನೋಡಿಕೊಂಡು ಆ ಕೈತೋಟಗಳನ್ನು ಸುಂದರವಾದಂಥ ಫಲಪುಷ್ಪಗಳ ಒಂದು ಫಲಗಳನ್ನು ಕೊಡೋದ್ರ ಮುಖಾಂತರವಾಗಿ ಒಳ್ಳೆ ಜೀವಿತದ ಕಡೆಗೆ ನಡೆಸೋದು. ಇವ್ರು ಯಾರು ರಕ್ಷಣೆಗೆ ಬಂದಿಲ್ಲ. ಇವರಲ್ಲಿರುವಂಥ ಆ ಮಾಂಸದ ಹೃದಯ, ಆ ಸೆನ್ಸಿಟಿವ್ ಹೃದಯ, ಆ ಮೃದುವಾದ ಹೃದಯ ತಮಗೆ ಬರತಕ್ಕಂಥ ಕಣ್ಣಿಗೆ ಕಾಣತಕ್ಕಂಥ ಎಲ್ಲ ಒಳಿತುಗಳನ್ನು ತಮ್ಮ ಜೀವಿತಗಳಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಿಂತಿರ್ತಾರೆ. ಆದರೆ ಇವರೆಲ್ಲರ ಹತ್ರ ದೇವರಾತ್ಮನಿಂದ ವಾಸ ಮಾಡ್ತಿದ್ದಾನೆ ಅಂದರೆ ಇಲ್ಲ, ವಾಸ ಮಾಡ್ತಾ ಇಲ್ಲ. ಆದರೆ ಯಾಕೆ ಅಂತಂದರೆ ನಾವು ನೋಡ್ತೇವೆ ಎಲ್ಲ ವಿಷಯಗಳಲ್ಲಿ ಸರಿ ಇರೋರು ಕೆಲವು ವಿಷಯಗಳಲ್ಲಿ ತಪ್ಪಿದ್ದಾರೆ. ಯಾಕಂತಂದರೆ ಕೆಲವು ಸಾರ್ತಿ ಅವ್ರ ಕುಟುಂಬಗಳೇ ಅವ್ರಿಗೆ ಅಡಿಕ್ಷನ್ ಆಗಿ ಮಾರ್ಪಟ್ಬಿಟ್ಟಿರ್ತವೆ.
ಅವ್ರು ಆ ಕುಟುಂಬಕ್ಕೋಸ್ಕರ, ತಮ್ಮ ಕುಟುಂಬವನ್ನು ಸರಿ ಮಾಡೋದಕ್ಕೋಸ್ಕರ ಯಾವ ಕುಟುಂಬನ ಬೇಕಾದ್ರೆ ಹಾಳು ಮಾಡಿಬಿಡ್ತಾರೆ ಕೆಲವು ಸಲ. ಅಷ್ಟು ಕ್ರೂರವಾದಂಥ ವ್ಯಕ್ತಿಗಳು ಇದ್ದಾರೆ. ಆದರೆ ಯಾರು ಒಳ್ಳೇದಾದ್ರೂ ಪರವಾಗಿಲ್ಲ, ನನ್ನ ಜೀವಿತದಲ್ಲಿ ನಾನು ಮಾತ್ರ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ಅನ್ನುವಂಥ ಒಳ್ಳಿತುಗಳನ್ನು ಹೊಂದಿದವರು ಇದ್ದಾರೆ. ಇವರೆಲ್ಲ ತುಂಬ ಸೆನ್ಸಿಟಿವ್ ಆಗಿ ಮೃದುತ್ವದಿಂದ ನಡ್ಕೊಳ್ತಾ ಇದ್ದಾರೆ. ಎಲ್ಲ ಮೃದುತ್ವದ ಹಿಂದೆನೂ ದೇವರಾತ್ಮ ಕೆಲಸ ಮಾಡ್ತಿದ್ದಾನೆ ಅಂತ ಏನಿಲ್ಲ. ದೇವರಾತ್ಮನು ಕೆಲಸ ಮಾಡ್ತಾ ಇರೋದು ದೇವರ ಜೀವಿತದಲ್ಲಿ ತಮ್ಮ ಪ್ರತಿಷ್ಠೆ ಪಡಿಸ್ಕೊಂಡಂಥ, ಮುನ್ನೆಲೆಗೆ ತೆಗೆದುಕೊಂಡಂಥ ದೇವರಾತ್ಮನನ್ನು ಮುಂದೆ ಇಟ್ಟು ತಮ್ಮ ಜೀವಿತಗಳನ್ನ ನೆರವೇರಿಸ್ಕೊಳ್ಳೋದ್ರ ಮಧ್ಯದಲ್ಲಿ ಮಾತ್ರನೇ. ಸೊ ಹಾಗಿರ್ಬೇಕಾದ್ರೆ ಚರ್ಚ್ ಒಳಗೆ ಇದನ್ನು ಕುರಿತು ಮಾತಾಡೋದಾದ್ರೆ, ಹೊರಗಡೆ ಇರುವಂಥ ರಕ್ಷಣೆ ಹೊಂದದೇ ಇರುವಂಥ ಎಷ್ಟೋ ಅವಿಶ್ವಾಸಿಗಳು ಒಳ್ಳೆ ಜೀವನ ಮಾಡ್ತಿದ್ದಾರೆ. ಇಲ್ಲಿ ಚರ್ಚ್ ಒಳಗೆ ಬಂದು ಕೆಟ್ಟ ಮಾತುಗಳನ್ನ ಮಾತಾಡ್ಕೊಂಡು, ಕೆಟ್ಟ ನಡವಳಿಕೆಗಳನ್ನ ನಡ್ಕೊಂಡು, ಅಥವಾ ಕೆಟ್ಟದಾಗಿ ಹೊಲಸು ರಾಜಕೀಯಗಳನ್ನ ಮಾಡ್ಕೊಂಡು, ಅಥವಾ ತಮ್ಮ ಜೀವಿತದ ಎಲ್ಲ ದಿನಗಳನ್ನು ದೇವರಿಗೆ ವಿರೋಧವಾದಂಥ ದಿನಗಳನ್ನು ಕಳೆದು ಬಿಟ್ಟು ನಾನು ದೇವರ ವಿಶ್ವಾಸಿ ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂತಂದರೆ ಕಲ್ಲಾದ ಹೃದಯಗಳು ಸಭೆಯೊಳಗೆ ಬಾಳ್ತಾ ಇದ್ದಾವೆ, ಮೃದುವಾದ ಹೃದಯಗಳು ಲೋಕದಲ್ಲಿ ಬಾಳ್ತಾ ಇದ್ದಾವೆ. ಇದು ಎರಡು ಒಂಥರ ಆಭಾಸ ಅನ್ಸ್ಕೊಂಡ್ರು ಕೂಡ ಇದು ನೆರವೇರ್ತಾ ಇರುವಂಥ ಸತ್ಯ. ಇಲ್ಲಿ ಕಲ್ಲಾದ ಹೃದಯ ಕೂಡ ಇದೆ, ಮೃದುವಾದ ಹೃದಯ ಕೂಡ ಇದೆ. ಹೊರಗಡೆನೂ ಕಲ್ಲಾದ ಹೃದಯ ಕೂಡ ಇದೆ, ಮೃದುವಾದ ಹೃದಯ ಕೂಡ ಇದೆ. ಆದರೆ ಇವರಿಬ್ಬರನ್ನ ಬೇರ್ಪಡಿಸ್ತಕ್ಕದ್ದು ಯಾವುದು ಅಂತಂದರೆ, ಆ ಮೃದು ಹೃದಯದೊಟ್ಟಿಗೆ ದೇವರ ಆತ್ಮನು ವಾಸ ಮಾಡುವಂಥದ್ದು ಮತ್ತು ಸಂಭಾಷಿಸುವಂಥದ್ದು. ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬನು ತನ್ನ ತಪ್ಪನ್ನು ಪ್ರತಿ ದಿವಸ ತಿದ್ಕೊಳ್ತಾ ಇದ್ದಾನೆ. ಹೇಗೆ ತಿದ್ಕೊಳ್ತಿದ್ದಾನೆ ಅಂದರೆ, ತನ್ನ ಸುತ್ತಮುತ್ತ ಬಾಳ್ತಾ ಇರುವಂಥ ಒಳಿತುಗಳನ್ನು ನೋಡಿ ನೋಡಿ ತಿದ್ಕೊಳ್ತಾ ಇದ್ದಾನೆ. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನು ತನ್ನ ತಪ್ಪನ್ನು ತಿದ್ಕೊಳ್ತಿದ್ದಾನೆ. ಹೇಗೆ ತಿದ್ಕೊಳ್ತಿದ್ದಾನೆ ಅಂತಂದರೆ, ಅವನೊಟ್ಟಿಗೆ ದೇವರಾತ್ಮನು ಮಾತಾಡ್ತಾ ಪ್ರತಿ ದಿವಸ ಅವನನ್ನು ಸತ್ಯದಾರಿಯಲ್ಲಿ ನಡೆಸ್ತಾ ಇದ್ದಾನೆ. ಇದು ಎರಡಕ್ಕೂ ನೋಡುವುದಕ್ಕೆ ಸರಿಸಾಮಾನ್ಯವಾಗಿ ನೋಡೋದಕ್ಕೆ ಕಾಣಿಸುವಂಥ ಗುಣಲಕ್ಷಣಗಳು ಒಂದೇ. ಅಂಥ ಏನು ವ್ಯತ್ಯಾಸ ಏನಿರೋದಿಲ್ಲ. ಇವರು ಸುಳ್ಳು ಹೇಳೋದಿಲ್ಲ, ಇವರು ಸುಳ್ಳು ಹೇಳೋದಿಲ್ಲ. ಇವರು ಮೋಸ ಮಾಡೋದಿಲ್ಲ, ಇವರು ಮೋಸ ಮಾಡೋದಿಲ್ಲ. ಇವರು ಕೆಟ್ಟ ದಾರಿಲಿ ನಡೆಯೋದಿಲ್ಲ, ಇವರು ಕೆಟ್ಟ ದಾರಿಲಿ ನಡೆಯೋದಿಲ್ಲ. ಹಾಗಿದ್ರೆ ಇವ್ರಿಗೂ ಏನು ವ್ಯತ್ಯಾಸ ಇದೆ ಅಂತ ನಾವು ನೋಡೋದಾದರೆ, ಬಹಳ ಮುಖ್ಯವಾಗಿ ಅವರ ಜೀವಿತಗಳಲ್ಲಿ ತಮ್ಮನ್ನು ತಾವು ತ್ಯಾಗ ಮಾಡಿಕೊಳ್ಳೋದ್ರ ಹಿಂದೆ ಇರುವಂಥ ಮೂಲ ಉದ್ದೇಶವನ್ನು ಅವರು ಬಲ್ಲವರಾಗಿರ್ತಾರೆ. ಮೂಲ ಉದ್ದೇಶ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಲಿವಿಂಗ್ ಫಾರ್ ಎ ಕಾಸ್ ಬೇರೆ, ಲಿವಿಂಗ್ ಫಾರ್ ಸೆಲ್ಫ್ ಬೇರೆ. ನಿಮ್ಮನ್ನು ಯಾಕೆ ನೀವು ಸರಿ ಮಾಡ್ಕೊತಾ ಇದ್ದೀರಾ ಅಂದರೆ, ನನ್ನನ್ನು ನಾನು ಸರಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಸರಿ ಮಾಡ್ಕೊತಾ ಇದ್ದೀನಿ. ನನ್ನನ್ನು ನಾನು ತಿದ್ಕೊಳ್ಬೇಕು, ಅದಕ್ಕೋಸ್ಕರ ತಿದ್ಕೊತಾ ಇದ್ದೀನಿ. ನನ್ನನ್ನು ನಾನು ಯಾಕೆ ತಿದ್ಕೊಳ್ಬೇಕು? ನನಗಿದಿಷ್ಟ. ನಿಮಗೆ ಇವತ್ತೇನಾಗ್ತಾ ಇದೆ ಅಂತಂದರೆ, ಒಳಿತು ದಾರಿಗಳಲ್ಲಿ ನಡೆಯೋದಕ್ಕೆ ಮನುಷ್ಯನಿಗೆ ಎಲ್ಲರಿಗೂ ಇಷ್ಟ. ಹಾಗಾಗಿನೇ ತುಂಬ ಜನ ಕೂತಿದ್ದಾಗ ಯಾರಾದರೂ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಮನೇಲಿ ಕೂಗಾಡ್ದಂಗೆ ಯಾವುದೇ ಕಾರಣಕ್ಕೂ ಕೂಗಾಡಲ್ಲ. ಅಥವಾ ಯಾವುದೋ ಇದರಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರು ಕೂಡ ಅವ್ರ ಮನೆಗಳಲ್ಲಿ ಶರ್ಟ್ ಬಿಚ್ಚಿ ಪ್ಯಾಂಟ್ ಬಿಚ್ಚಿ ಆರಾಮ್ಸೆ ಕೂತ್ಕೊಳ್ತಾರಲ್ಲ, ಹಾಗೆ ಆರಾಮ್ಸೆ ಯಾರು ಹೋಗಿ ರಸ್ತೆ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ. ಯಾಕಂತಂದರೆ ಮನುಷ್ಯನಿಗೆ ಕೆಟ್ಟದ್ದು ಮಾಡೋದು ಇಷ್ಟ ಇಲ್ಲ. ಎಲ್ಲ ಮನುಷ್ಯನಿಗೂ ಅವ್ನ ರಕ್ಷಣೆ ಹೊಂದದೇ ಇರಲಿ, ಅವನಿಗೆ ಒಳ್ಳೇದು ಮಾಡೋದೇ ಇಷ್ಟ. ಯಾಕಂದರೆ ಮನುಷ್ಯ ಮೂಲವಾಗಿ ಬಹಳ ಒಳ್ಳೆಯವನು, ಯಾಕಂದರೆ ಅವನು ಒಳ್ಳೆ ತಂದೆ ಮಗ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಪವಿತ್ರಾತ್ಮನನ್ನು ಹೊಂದ್ಕೊಂಡವ್ರಿಗೆ ಏನಾಗಿರ್ತದೆ, ಅವರೊಂದು ಉದ್ದೇಶಕ್ಕೋಸ್ಕರ ಬಾಳ್ತಾ ಇರ್ತಾರೆ. ಇಲ್ಲಿ ಲಿವಿಂಗ್ ಫಾರ್ ಸೆಲ್ಫ್, ನಾನು ನನಗೋಸ್ಕರ ಬಾಳ್ತಾ ಇರ್ತೀನಿ. ಲಿವಿಂಗ್ ಫಾರ್ ಅ ಕಾಸ್, ಇವರು ಒಂದು ಉದ್ದೇಶಕ್ಕೋಸ್ಕರ ಜೀವನ ಮಾಡ್ತಾ ಇರ್ತಾರೆ. ನಾನು ಯಾಕೆ ಹೀಗಿರಬೇಕು, ನನಗಿಷ್ಟ ಅದಕ್ಕೋಸ್ಕರ ನಾನು ನೀಲಿ ಶರ್ಟ್ ಹಾಕ್ತೀನಿ, ನನಗಿಷ್ಟ ಅದಕ್ಕೋಸ್ಕರ ಪಿಂಕ್ ಶರ್ಟ್ ಹಾಕ್ತೀನಿ. ಇಲ್ಲ, ಪವಿತ್ರಾತ್ಮನಿಂದ ನಡೆಸಲ್ಪಡುವವರು ಇನ್ನೊಂದು ಉದ್ದೇಶಕ್ಕೋಸ್ಕರವಾಗಿ ಅವರು ಆ ರೀತಿಯಲ್ಲಿ ಹಾದಿಯಲ್ಲಿ ನಡೆಸಲ್ಪಡೋದನ್ನು ನಾವು ನೋಡ್ತೇವೆ. ಎರಡನೇ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ತೇವೆ. ಯಾವಾಗ ಸಿದ್ಧಪಡಿಸ್ಕೊಳ್ತೇವೆ? ಎರಡನೇ ಬರೋಣಕ್ಕೆ ನಾವು ಪವಿತ್ರಾತ್ಮ ನಮ್ಮಲ್ಲಿದ್ದರೆ ಮಾತ್ರನೇ ಸಿದ್ಧಪಡಿಸ್ಕೊಳ್ತೇವೆ. ನನ್ನ ಮಕ್ಕಳು ಒಳ್ಳೆಯವರಾಗಬೇಕು, ನಾನು ಒಳ್ಳೆಯವನಾಗಬೇಕು, ನನ್ನ ಹೆಂಡತಿ ಒಳ್ಳೆಯವಳಾಗಬೇಕು. ಇದು ಮಾತ್ರನೇ ಜೀವಿತ ಅಲ್ಲ, ನಾವು ಜಗತ್ತನ್ನು ಸರಿಪಡಿಸಬೇಕಾಗಿದೆ. ಯಾಕೆ ವಿಶ್ವಾಸಿಗಳಾದವರು ಸುವಾರ್ತೆ ಸಾರೋದಕ್ಕೆ ನಿಂತ್ಕೋತಾರೆ? ಯಾಕೆ ವಿಶ್ವಾಸಿಗಳಾದವರು ಸುವಾರ್ತೆ ಸಾರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ? ಯಾಕೆ ಪವಿತ್ರಾತ್ಮ ಅವರನ್ನು ಒತ್ತಾಯಪಡಿಸ್ತಾನೆ ಅಂತಂದರೆ, ಯಾರು ದೇವರನ್ನ ಭಯಭಕ್ತಿಯಿಂದ ತಮ್ಮ ಮೊದಲನೇ ಸ್ಥಾನದಲ್ಲಿ ಪ್ರತಿಷ್ಠೆ ಪಡಿಸ್ಕೊಂಡಿರ್ತಾರಲ್ಲ, ಅವರು ತಮ್ಮ ಜೀವಿತದ ಮತ್ತೊಂದು ಮೆಟ್ಟಿಲನ್ನು ಇನ್ನೊಬ್ಬರನ್ನು ಕರ್ಕೊಂಬಂದು ನಿಲ್ಲಿಸೋದಕ್ಕೆ ಬಯಸ್ತಾರೆ. ಯಾಕಂತಂದರೆ ಜಗತ್ತಿನ ಎಲ್ಲರೂ ಕೂಡ
ಜಗತ್ತಿನ ಎಲ್ಲರೂ ಕೂಡ ಸುಖವಾದ ಜೀವಿತವನ್ನು ಜೀವಿಸಬೇಕು, ಇದು ದೇವರ ಚಿತ್ತ. ಜಗತ್ತಿನ ಎಲ್ಲರೂ ಕೂಡ ಸರಿಯಾದ ಜೀವಿತವನ್ನು ಜೀವಿಸಬೇಕು, ಇದು ಪವಿತ್ರಾತ್ಮನಿಂದ ಭರಿತರಾದಂಥ ದೇವರ ಭಯದಿಂದ ಕೂಡಲ್ಪಟ್ಟಂಥ ಮನುಷ್ಯರ ಸಂಕಲ್ಪ. ನಾ ಸುಖವಾಗಿ ಬದುಕಬೇಕು, ನಾ ಚೆನ್ನಾಗಿ ಬರಬೇಕು, ನಾನು ಒಳ್ಳೆಯವನಾಗಿರಬೇಕು, ಇದು ರಕ್ಷಣೆ ಹೊಂದದೇ ಇರುವಂಥ ಒಳ್ಳೆಯವರ ಲಕ್ಷಣ. ಸೊ ಹಾಗಾಗಿ ಅವ್ರದ್ದೇ ಆದಂಥ ಕೆಲವು ಉದ್ದೇಶಗಳನ್ನು ಅವರು ಹೊಂದಿಕೊಂಡು ಓಡೋದ್ರ ಕಡೆಗೂ ಮತ್ತು ಸರಿಯಾದ ಉದ್ದೇಶವನ್ನು ಹೊಂದಿಕೊಂಡು ಓಡೋದ್ರ ಕಡೆಗೂ ಭಾಳ ದೊಡ್ಡ ವ್ಯತ್ಯಾಸ ಇರ್ತದೆ. ಸೊ ಹಾಗಾಗಿ ಇದು ದೇವರಿಗೆ ಭಯಪಡುವುದರ ಲಕ್ಷಣ ಮತ್ತು ಬಹುಮುಖ್ಯವಾದಂಥ ಆಯಾಮ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವರಿಗೆ ದೇವರಿಗೆ ಭಯ ಪಡುವುದರ ವಿಷಯವಾಗಿ ನಾವು ನೋಡ್ತಾ ಬಂದಿದ್ದೇವೆ. ಭಯ ಅಂದರೆ ಏನು, ದೇವರಿಗೆ ಯಾಕೆ ಭಯ ಪಡಬೇಕು, ಹೇಗೆ ಭಯ ಪಡಬೇಕು, ಅದರ ಗಾಂಭೀರ್ಯತೆ, ಅದು ನಮ್ಮನ್ನು ಎಲ್ಲಿಗೆ ನಡೆಸ್ತದೆ, ಎಲ್ಲವನ್ನು ನಾವು ಚರ್ಚಿಸಿದ್ದೇವೆ. ಇದೆಲ್ಲ ನಿಮಗೆ ಬಹಳ ಉಪಯುಕ್ತವಾಗಿರ್ತದೆ ಎಂಬುದಾಗಿ ಭಾವಿಸ್ತೇನೆ. ಮುಂದಿನ ವಾರ ಇನ್ನೊಂದು ಟಾಪಿಕ್ ಒಟ್ಟಿಗೆ ನಿಮ್ಮನ್ನು ಸಂಧಿಸುವರಿಗೆ ಯೇಸು ಕ್ರಿಸ್ತ ತಾನು ನಿಮ್ಮನ್ನು ಕಾದು ನಡೆಸಲಿ. ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟಲ್ಲಿ ಹಾಕಿ. ಸೊ ಅದನ್ನು ಮುಂದಿನ ವಾರದ ಎಪಿಸೋಡಲ್ಲಿ ನಾವು ಚರ್ಚಿಸಲಿಕ್ಕೆ ಅನುಕೂಲವಾಗ್ತದೆ. ಅಲ್ಲಿವರೆಗೂ ದೇವ್ರ ತಾನೇ ನಿಮ್ಮನ್ನು ಕಾದು ನಡೆಸಲಿ. ಪ್ರೈಸ್ ಲಾರ್ಡ್.